ಅಣ್ಣ ಹೇಳು ಅಣ್ಣ. ರಕ್ಷ ಕವಚವನ್ನು ಧರಿಸು, ಧನುರ್ಬಾಣಗಳನ್ನು ತೆಗೆದುಕೋ. ಅತ್ತಿಗೆಯವರನ್ನು ಆ ಗುಹೆಯಲ್ಲಿ ಅಡಗಿಟ್ಟರು ಅಂತ ಹೇಳು ಅಣ್ಣ. ಲಕ್ಷ್ಮಣ, ಅಂತಹ ಪ್ರಸಂಗವೇನಾಯಿತು? ಅಣ್ಣ, ಆ ದುಷ್ಟರಾದ ಭರತ ಶತ್ರುಘ್ನರು ಆ ದುಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲಲು ಇತ್ತಲೇ ಬರುತ್ತಿರುವರು. ನನಗಾಜ್ಞೆಯನ್ನು ಕೊಡುವಣ್ಣ, ಅವರನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿಬಿಡುವೆನು. ಏನು, ಭರತನ ಬರ್ತಿರುವನೆ? ಬರಲಿ, ಬಹಳ ಸಂತೋಷ. ಅಣ್ಣ, ಅಗಾಧವಾದ ಸೈನ್ಯ ಸಮೇತವಾಗಿ ಬರಲು ಕಾರಣವೇನಣ್ಣ? ಲಕ್ಷ್ಮಣ, ಭರತನು ಭ್ರಾತೃವತ್ಸಲನು, ಶತ್ರುಘ್ನನು ಸೌಮ್ಯ ಮೂರ್ತಿಯು. ಲಕ್ಷ್ಮಣ, ಭರತನು ಸಂಹರಿಸಿ ನನಗೆ ಇಂದ್ರ ಪದವಿ ಬಂದರೂ ಬೇಡ. ಆತನು ಬರಲಿ, ನೀನು ಸಮಾಧಾನದಿಂದಿರು. ಹಾಗೆ ಆಗಲಿ ಅಣ್ಣ. ನಮಸ್ಕರಿಸುವೆ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ಕುಶಲವಾಗಿರುವಿರಾ? ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೋಡಿ ಮಾತನಾಡಿಸಲಿಲ್ಲವೆಂದು ನನ್ನ ಮನಸ್ಸಿನಲ್ಲಿ ಬಹಳ ಸಂಕಟ ಉಂಟಾಯಿತು. ಆದರೆ ಈಗ ನಿಮ್ಮನ್ನು ನೋಡಿ ತುಂಬಾ ಸಂತೋಷವಾಗುತ್ತಿರುವುದು. ಭರತ ಅಣ್ಣ, ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದು ಬಹಳ ದಿನಗಳಾದವು. ಅಲ್ಲಿನ ವಿಚಾರವನ್ನು ಒಬ್ಬೊಬ್ಬರ ವಿಚಾರವಾಗಿ ಹೇಳುವೆಯಾ ಭರತ? ಹೇಳುವೆನಣ್ಣ. ಭರತ, ನಮಗೆ ಅಕಾರ, ಉಕಾರ, ಮಕಾರ, ಓಂಕಾರಗಳ ರಸಪಾನ ಮಾಡಿಸಿದ ಋಷಿಗಳಲ್ಲಿಯೇ ಶ್ರೇಷ್ಠರಿಸಿದ ವಸಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರಣ್ಣ. ಭರತ, ಸುಮಂತ್ರಾದಿ ಸಚಿವರು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರಣ್ಣ. ಈಗ ಹೇಳು ಭರತ, ನನಗೆ ವನವಾಸವು ಪ್ರಾಪ್ತವಾದಾಗ ತನ್ನ ಮಗನನ್ನು ನನ್ನ ಸಹಾಯಕ್ಕಾಗಿ ಕಳುಹಿಸಿಕೊಟ್ಟ ಲಕ್ಷ್ಮಣನ ಹೆತ್ತ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರಣ್ಣ. ಈಗ ಹೇಳು ಭರತ, ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಸಮರ್ಥನೆಂತಲೂ ಭಾವಿಸಿ ನೀನೇ ಸಮರ್ಥನೆಂತಲೂ ನನಗೆ ಅನೇಕ ಮುನಿ ಜನರ ಪಾದ ಸೇವೆಯನ್ನು ಮಾಡುವ ಘನ ಪದವಿಯನ್ನು ಕಲ್ಪಿಸಿಕೊಟ್ಟ ನನ್ನ ಚಿಕ್ಕಮ್ಮ, ನಿನ್ನ ಹೆತ್ತಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೇ? ಅವರ ಕ್ಷೇಮಕ್ಕೇನು ಕೊರತೆಯಣ್ಣ, ಮುಂದೆ ಹೇಳಣ್ಣ. ಭರತ, ಮಾತೃಂದರೆ ಮಹಾಪಾಪಕರ, ನಾನು ಅದನ್ನು ಸಹಿಸಲಾರೆ. ಕ್ಷಮಿಸಣ್ಣ. ಭರತ, ಈಗ ಹೇಳು ಭರತ, ನನ್ನನ್ನು ನವಮಾಸ ಹೆತ್ತು ಹೊತ್ತು ಮುತ್ತಿಟ್ಟು ತುತ್ತಿಟ್ಟು ಶಶಾಂಕನನ್ನು ತೋರಿಸಿ ಕ್ಷೀರಾನ್ನವನ್ನು ಉಣಿಸಿ ನನ್ನನ್ನು ಜೋಪಾನ ಮಾಡಿದ ನನ್ನ ಪೂಜ್ಯ ಜನನಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರಣ್ಣ. ಈಗ ಹೇಳು ಭರತ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜಭಾರವನ್ನು ಮಾಡಿ ದೇವರು ದೇವತೆಗಳಿಂದ ಮಾನವನ್ನು ಪಡೆದ ನಮ್ಮ ತಂದೆಯವರು ಕ್ಷೇಮದಿಂದಿರುವರೇ? ಈ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏನು ಹೇಳುತ್ತಿರುವೆ ಭರತ? ಅಣ್ಣ, ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ಪೂಜ್ಯ ಜನಕನು ಸ್ವರ್ಗಸ್ಥರಾದರಣ್ಣ. ಜನಕ, ಅನುಪಮ ಗುಣನಿಧಿಯೆಂದೆನಿಸುತ್ತೆ ಜನಕ, ಅನುಪಮ ಗುಣನಿಧಿಯೆಂದೆನಿಸುತ್ತೆ. ಜಗದೋ ಪ್ರಜ್ಞಾ
ಕೆಮ್ಮಲು ಮಾಡುತ್ತೆ ಹೀಗೆ ಶೋಕ ಕೆಮ್ಮಲು ಗುರಿ ಮಾಡುತ್ತೆ ಹೀಗೆ ಶೋಕ ಕೆಮ್ಮಲು ಗುರಿ ಮಾಡುತ್ತೆ ಜನಕ 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 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜಭಾರವನ್ನು ಮಾಡಿ ದೇವಾನು ದೇವತೆಗಳಿಂದಲೂ ಮಾನ್ಯತೆಯನ್ನು ಪಡೆದ ನೀವು ಜನಕ ಅಯ್ಯೋ ಲಕ್ಷ್ಮಣ ಜನಕರ ಅಂತಿಮ ಕಾಲದಲ್ಲಿ ಅವರ ಬಳಿ ಅವರ ಪಾದ ಸೇವೆಯನ್ನು ಮಾಡುವ ಸೌಭಾಗ್ಯವು ನಮಗೆ ದೊರಕಲಿಲ್ಲವಲ್ಲಪ್ಪ ಲಕ್ಷ್ಮಣ ಭರತ ಭರತ ನೀವೇ ಪುಣ್ಯವಂತರಯ್ಯ ಜನಕರ ಅಂತಿಮ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಪಾದ ಸೇವೆಯನ್ನು ಮಾಡಿ ಅವರ ಬಾಯಿಗೆ ಗೋದಕವನ್ನು ಬಿಡುವ ಭಾಗ್ಯವು ನಿಮಗೆ ದೊರಕಿತಲ್ಲಯ್ಯ ನೀವೇ ಪುಣ್ಯವಂತರು ಭರತ ನೀವೇ ಪುಣ್ಯವಂತರು ಇಲ್ಲ ಬಣ್ಣ ಇಲ್ಲ ಏನು ಜನಕನ ಅಂತಿಮ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲವಣ್ಣ ಇರಲಿಲ್ಲ ಜನಕ ಬಹುಕಾಲ ಮಕ್ಕಳಿಲ್ಲದೆ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿ ನಮ್ಮಂತಹ 4 ಜನ ವೀರ ಪುತ್ರರನ್ನು ಪಡೆದ ನೀವು ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡುವವರಲ್ಲದೆ ಅನಂತರಾಗಿ ಪ್ರಾಣವನ್ನು ಬಿಟ್ಟಿರಾ ಜನಕ ಅಯ್ಯೋ ಜನಕ ಭರತ ಅಣ್ಣ ಆದದ್ದು ಹಾಗೆ ಹೋಯಿತು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಭರತ ನೀನೀಗಲೇ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷಿಕ್ತನಾಗಿ ಪುರಜನರನ್ನು ಮಾದೇವರನ್ನು ಸಂತೈಸಿಕೊಂಡು ರಾಜ್ಯಭಾರವನ್ನು ಮಾಡುತ್ತಿರು ನಾನು 14 ವರ್ಷದ ವನವಾಸವನ್ನು 14 ದಿನಗಳಂತೆ ಮುಗಿಸಿ ಬಂದು ನಿಮ್ಮನ್ನು ಸೇರುವೆನು. ಏನು ಹೇಳಿದಿರಣ್ಣ, ಏನು ಹೇಳಿದಿರಿ? ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ನೀನೀಗಲೇ ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯ ಭಾರವನ್ನು ಮಾಡುವ ಅಣ್ಣ. ಬಾ ಭರತ, ನಿನಗೆ ಉಳಿದಿರುವ ರಾಜ್ಯವನ್ನು ನಾನು ಅನುಭವಿಸಿದರೆ ನಾನು ದತ್ತಾಪರದ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ನೀನೇ ಹೇಳು. ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬರುವುದಣ್ಣ? ಭರತ, ಮಾತೆಯವರ ಆಸೆ ಅದಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ, ಅದರಂತೆಯೇ ಇದನ್ನು ರಾಜ್ಯಭಾರವನ್ನು ಮಾಡುತ್ತಿರು. ನಾನು 14 ವರ್ಷದ ವನವಾಸವನ್ನು 14 ದಿನಗಳಂತೆ ಮುಗಿಸಿ ಬಂದು ನಿಮ್ಮನ್ನು ಸೇರುವೆನು. ಹೋಗಲಿ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡುವೆಯಾ? ಏನದು ಭರತ? ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನಾದರೂ ಅನುಗ್ರಹಿಸಿ ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯ ಭಾರ ಮಾಡುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮರುದಿನವೇ ನನಗೆ ದರ್ಶನವನ್ನು ಕೊಡಬೇಕು. ಇಲ್ಲವಾದರೆ ಈ ನನ್ನ ದೇಹವನ್ನು ಅಗ್ನಿಯಲ್ಲಿಡಾಡುವೆನು. ಇದಕ್ಕೆ ಈ ನಿಮ್ಮ ಪಾದವೇ ಸಾಕ್ಷಿ. ಭರತ, ಹಾಗಲಿ, ನಿನ್ನ ಆಸೆ ಇದ್ದಂತಾಗಲಿ. ತೆಗೆದುಕೋ ಈ ಪಾದಗಳನ್ನು. ತನ್ನೊಡಲ ತಾಪವಂ ತಡೆದೆನಿದು ತವಕದಿ ಬೆಳೆಸಿದ
ತಾಯಿಗೆ ಭಾಗ್ಯವಿಲ್ಲ ಲಡಲತಾಪವಂ ಹೊಡೆದೆನಿತೋ ತಮಕದಿ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ ರಾಮ ರಾಮ ಪರಮ ಜಪ ತಪ ಪುಣ್ಯ ಪರಮ ಜಪ ತಪ ಪುಣ್ಯ ಪದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪದಾರ್ಚನೆಗೈದ ಮುನಿಜನರ ಪಾಲಿಗೂ ಪುಣ್ಯವಿಲ್ಲ सहजरिं श्रीराम सहजरिं श्रीराम सहजरिं श्रीराम सहजराಗಿ ಜನಿಸಿ सहजरिं श्रीराम सहजरा ಸಹಕರಿಸಿದೆ ಮಗೋ ಭಾಗ್ಯವಿಲ್ಲ ರಾಮ ಕಾಡು ಮರವಂ ಕಡಿದು ಓಡು ಪಡುತ್ತಿದ್ದರು ಓಡಿ ನೊಡತನವ ಕೈಗೊಂಡು ರಾರಾಧಿಸುವ ಈ ಜೋಡಿಗೊದಗಿದ ಪುಣ್ಯ ಕೆಡೆಯುಂಟೆ ಜಗದೀ ರಾಮ ನಾವಿನ್ನು ಬರಬೇಕು ಸೀತಾರಾಮ ಸರಿತ ದರ್ಶನವ ನೀಡಯ್ಯ ಸೀತಾರಾಮ ಸರಿತ ದರ್ಶನವ ನೀಡಯ್ಯ ಧನ್ಯನಾದೆನೋ ಪುನೀತನಾದೆನೋ ಧನ್ಯನಾದೆನೋ ಪುನೀತನಾದೆನೋ ಸೀತಾರಾಮ ಸಹಿತ ದರ್ಶನವ ನೀಡೆಯ ರಾಮ ನಿನ್ನಯ ಚರಣಗಳನ್ನು ರಾಮ ರಾಮ ರಾಮ
ರಾಮ ನಿನ್ನಯ ಚರಣಗಳನ್ನು ಪೂಜಿಸುವೆ ನಾನು, ಪೂಜಿಸುವೆ ಆರಾಧಿಸುವೆ. ಪೂಜಿಸುವೆ ಆರಾಧಿಸುವೆ, ಪೂಜಿಸುವೆ ಆರಾಧಿಸುವೆ. ಪೂಜಿಸುವೆ ಆರಾಧಿಸುವೆ, ಮುಕ್ತಿ ತೋರೋ ರಾಘವ. ಸೀತಾರಾಮ ಸಹಿತ ದರ್ಶನವ ನೀಡೆಯ. ಸೀತಾರಾಮ ಸಹಿತ ದರ್ಶನವ ನೀಡೆಯ. ಧನ್ಯನಾದೆನೋ ಪುನೀತನಾದೆನೋ, ಧನ್ಯನಾದೆನೋ ಪುನೀತನಾದೆನೋ. ಸೀತಾರಾಮ ಸಹಿತ ದರ್ಶನವ ನೀಡೆಯ, ದರ್ಶನವ ನೀಡೆಯ. ಲಕ್ಷ್ಮಣ, ಅಣ್ಣ, ನೋಡದೆಯ ಭರತನ ಬ್ರಾತ್ಸೋತ್ಸವವನ್ನು? ಲಕ್ಷ್ಮಣ, ಅದು ಅಲ್ಲದೆ ನಾವು ಇರುವ ಜಾಗವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪದೇ ಪದೇ ಜನರು ಬರುತ್ತಲೇ ಇರುವರು. ನಾವೀಗಲೇ ದಂಡಕಾರಣಿಗೆ ಪ್ರಯೋಗ ಮಾಡೋಣವೇ? ಹಾಗೆ ಆಗಲಿ ಅಣ್ಣ. ओ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಹಾರಿ ವೇಷವ ತೋರಿ, ಹಾರಿ ವೇಷವ ತೋರಿ. ಇರಿದಿರಿದು ತಿನ್ನುವೆನ, ಮುರಿ ಮುರಿದು ಮುಕ್ಕುವೆನ. ಎರಿದಿರಿದು ತಿನ್ನುವೆನ, ಮುರಿ ಮುರಿದು ಮುಕ್ಕುವೆನ. ಜೀವ ಮಾವ ಮೇವು ಬರಲಿ ಹೋ, ಜೀವ ಮಾವ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಪ್ರಾಣಿ ಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೋ ಇರಲಾರರು. ನಮ್ಮಣ್ಣನಾದ ಸ್ವರ್ಣಲಂಕೋದೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅದು ಅಲ್ಲದೆ ನನ್ನ ಸುಕುಮಾರನಾದ ಶಂಭುಕಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಮಗನೇ ಶಂಭುಕ, ಎಲ್ಲಿರ್ಬೇಕಂದ? ಆತನು ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸ್ತಿರುವನು. ಹಲವಾರು ದಿನಗಳಿಂದ ವ್ರತೋಪವಾಸವನ್ನು ಕೈಗೊಂಡಿರುವ ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಂಭುಕಾಸುರ, ನಿನ್ನನ್ನು ಸ್ವಾಗತಿಸಲು ನಿನ್ನ ಮಾತೃವಾದ ಶೂರ್ಪಣಖಾದೇವಿಯೇ ಬರ್ತಿರೋಳು. ಮಗನೇ ಅಯ್ಯೋ ಮಗನೇ,
ಪುತ್ರ ಹೆತ್ತವಡನಿಗೆ ಕಿಚ್ಚಿಟ್ಟೆಯ ಕಂದ. ನಿನ್ನನ್ನು ಸ್ವಾಗತಿಸಲು ಬಂದರೆ ಯಾರೋ ನಿನ್ನ ಶಿರಚ್ಛೇದನ ಮಾಡಿರವಲ್ಲ, ನೀ ಯಾರಾಗಿರಬಹುದು? ರಕ್ತ, ಬಿರಿಯಾದ ರಕ್ತ. ರುಂಡ ಮುಂಡಗಳ ಚಿಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಮಗನನ್ನು ಕೊಂದ ಪಾಪಿಗಳು ಈ ನನ್ನ ದಂಡ ಕರಡಿನಿಂದ ಬಹಳ ದೂರವಾಗಿಲ್ಲ. ಯಾರಾಗಿರಬಹುದು? ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡ ಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದ್ರೂ ಈ ಕೃತ್ಯವನ್ನು ಎಸಗಿರಬಹುದು. ಯಾರೇ ಆಗಿರಲಿ, ಎಲ್ಲೇ ಇರಲಿ, ಹಾಗೆ ಹಿಡಿದು ಗಾತನಾಗಿದ್ದು ನುಂಗಿ ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳನು. ಮಗನೇ, ನಿನ್ನನ್ನು ಕೊಂದ ಪಾಪಿಗಳನ್ನು ಸುಮ್ಮನೆ ಬಿಡಲಾರನು. ಒಂದೇ ಬಾರಿಗೆ ಆಪೋಷಣ ಮಾಡಿ ಆನಂದಿಸುವನು. ನರಮಾಂಸವನ್ನು ತಿಂದು ಆನಂದಿಸುವನು. ಇಂದು ನಾನು ಕೊಂದುವೆನು ಆನಂದವಾ, ಇಂದು ನಾನು ಕೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ. ಇಂದು ನಾನು ಇಂದು ನಾನು ಇಂದು ನಾನು ಕೊಂದುವೆನು ಆನಂದವಾ. ನರ ಕಂಡು ಗುಡ್ಡೆಗಳ ಉರ್ದು ದಂಡಿಗೆಯ ಮಾಡಿ, ನರ ಕಂಡು ಗುಡ್ಡೆಗಳ ಉರ್ದು ದಂಡಿಗೆಯ ಮಾಡಿ ಕೊಳ್ಳಕ್ಕಿತ್ತು ದೇವಿಗೆ ವಶ ಮಾಡಿ ತಿನ್ನು, ಕಳ್ಳಕ್ಕಿತ್ತು ದೇವಿಗೆ ವಶ ಮಾಡಿ ತಿನ್ನು. ಎಂದು ನಾನು ಎಂದು ನಾನು ಎಂದು ನಾನು ಕೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ. ಎತ್ತ ನೋಡೆ ಅತ್ತಲತೆಗಳು ಚಿತ್ತಗೆ ಮುದ ಬೀರುತ್ತಿರುವುದು, ಚಿತ್ತಚಾರಿ ನೋಡಲ ಮಮ ಚಿತ್ತಚಾರಿ ನೋಡಲ ಮಮ, ಚಿತ್ತಚಾರಿ ನೋಡಲ ಮಮ, ಚಿತ್ತಚಾರಿ ನೋಡಲ ಮಮ. ಚಿತ್ತಗೆ ಮನ ಸ್ವಬಗನೋ
ಜಾನಕಿ, ಈ ವನ ಪ್ರದೇಶವನ್ನು ನೋಡು, ಅದೆಷ್ಟು ರಮಣೀಯವಾಗಿರುವುದು. ಸೀತಾ, ನೀನೊಂದು ಬಾರಿ ಈ ವನವನ್ನು ವರ್ಣಿಸುವೆಯಾ? ಜಾನಕಿ, ಸೀತಾ, ಜಗದಳಿಂದ ಮಾಲಿನಾಗಿ ಅರುಣ ಮುಖ ದಾಳನಾಯಿಕ ಅರುಣ ಮುಖ ದಾಳನಾಯಿಕ ಆಧರ ಮಧುರ ಸವಿಯೇ ಸುಖವ ಬಯಸಿ ಬಯಸಿ ಬಂದು ಭಾಗ್ಯ ಆಧರ ಮಧುರ ಸವಿಯೇ ಸುಖವ ಬಯಸಿ ಬಯಸಿ ಬಂದು ಭಾಗ್ಯ ಓ ಸಖಾ ಅರುಣಮುಖ ಪ್ರಾಣನಾಯಕ ಸ್ವಾಮಿ, ಜಾನಕಿ, ಇದೇ ಪಂಚಮಿ ಕ್ಷೇತ್ರ. ಆಹಾ, ನಾವು ಉಳಿದ ವನವಾಸವನ್ನು ಇಲ್ಲಿಯೇ ಕಳೆಯೋಣ. ಅಗತ್ಯವಾಗಿ. ಸೀತಾ, ಇಲ್ಲಿ ನೋಡು, ಲಕ್ಷ್ಮಣನು ಅದೆಷ್ಟು ಸೊಗಸಾಗಿ ಈ ಪರ್ಣ ಕುಟೀರವನ್ನು ನಿರ್ಮಿಸಿರುವನು. ಹೌದು ಪ್ರಿಯ. ಅಲ್ಲದೆ ಕಂದಮೂಲ ಫಲಪುಷ್ಪಗಳು ತರಲು ಹೋದ ಲಕ್ಷ್ಮಣನು
ಇನ್ನೂ ಬಾರ್ಲೇ ಇಲ್ಲವಲ್ಲ? ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಇದಾವುದು ಖಡ್ಗ? ಅಣ್ಣ, ಈ ದಿನ ಅರಣ್ಯ ಪ್ರದೇಶದಲ್ಲಿ ಕಂದ ಮೂಲಾದಿಗಳನ್ನು ಸಂಗ್ರಹಿಸುವಾಗ ಆಕಾಶದಿಂದ ಒಂದು ಬೆಳಕಿನ ಜ್ಯೋತಿ ಪುಂಜವು ಭೂಮಿಯೆಡೆಗೆ ಧಾವಿಸಿ ಬರುತ್ತಿತ್ತು. ಅದು ನನಗೇನಾದರೂ ತೊಂದರೆ ಮಾಡಬಹುದೆಂದು ಭಾವಿಸಿ ಬಾಣವನ್ನು ಪ್ರಯೋಗಿಸಲು ಅದು ತನ್ನ ಮಾರ್ಗವನ್ನು ಬದಲಾಯಿಸಿ ಸಮೀಪದಲ್ಲಿರುವ ಪೊದೆಗೆ ಅಪ್ಪಳಿಸಿತು. ತಕ್ಷಣ ಒಂದು ಆರ್ತನಾದವು ಕೇಳಿ ಬಂದಿತು. ಅಲ್ಲಿ ಹೋಗಿ ನೋಡಲು ಒಬ್ಬ ರಾಕ್ಷಸ ಕುಮಾರನು ಸತ್ತು ಬಿದ್ದಿದ್ದನು. ಅವನ ಪಕ್ಕದಲ್ಲಿ ಈ ಖಡ್ಗವು ಬಿದ್ದಿತ್ತು. ಅಣ್ಣ, ಇದನ್ನು ತಮಗೆ ಅರ್ಪಿಸಲು ನಾನಿಲ್ಲಿಗೆ ತಂದೆನು, ಸ್ವೀಕರಿಸುವಣ್ಣ. ಲಕ್ಷ್ಮಣ, ಇದು ನಿನ್ನ ಬಳಿಯಲ್ಲೇ ಇರಲಿ. ಅಲ್ಲದೆ ನೀನು ಬಹಳವಾಗಿ ಆಯಾಸಗೊಂಡಿರುವೆ. ಹೋಗು, ಆ ಪಾರ್ಶ್ವದಲ್ಲಿ ವಿಶ್ರಮಿಸಿಕೋ. ಹಾಗೆ ಆಗಲಿ ಅಣ್ಣ. ಸಮೀಪದಲ್ಲೆಲ್ಲೋ ನರ ವಾಸನೆ ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸವಾಗಿಲ್ಲ. ಇಲ್ಲಾರೋ ಇರುವರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಹಾಗೆ ಕರಕ್ ಎಂದು ಹಿಡಿದು ಶಿರಸ್ಸನ್ನು ತಿಂದು ನಂತರ ದೇಹವನ್ನು ಶತಛಿದ್ರವಾಗಿ ಕತ್ತರಿಸಿ ಒಂದೇ ಬಾರಿಗೆ ಆಪರೇಷನ್ ಮಾಡಿಕೊಂಡು ಬಿಡುವೆನು. ಇಂತಹ ಸುರಸುಂದರಾಂಗನನ್ನು ಆಲಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ, ಈ ನಮ್ಮ ದಂಡಕಾಂಡದಲ್ಲಿ ಏನು ಗೊತ್ತೇ ಇಲ್ಲ. ಇವು ದಂಡಕಾಂಡದವಕ್ಕೆ ಇಷ್ಟೊಂದು ಸುಂದರ ಆಗಿರೋಕ್ಕೆ ಇವಾಗ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಇಷ್ಟೊಂದು ಸುಂದರನಾಗಿ ಕಾಣಕ್ಕಾಗದೇ ಇಲ್ಲ ಇವಕ್ಕೆ. ಈ ಸುಂದರನ ಬಿಡಲಾಗುವುದೇ? ಏನಾದರೂ ಆಗಲಿ ನನ್ನ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಿರೋನು. ನಾನಿ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ ನಾನಿ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನಿ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ. ಕಲ್ಲಿನ ಮಂಚಾದ ಮೇಲೆ ಪಲ್ಲವಗಳನ್ನೇ ಹಾಸಿ, ಕಲ್ಲಿನ ಮಂಚಾದ ಮೇಲೆ ಪಲ್ಲವಗಳನ್ನೇ ಹಾಕಿ ವಲ್ಲಭನ ನನ್ನ ವಲ್ಲಭನ, ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಕಲ್ಲಕ್ಕೆ ಮುತ್ತಿಡುವೆ. ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಕಲ್ಲಕ್ಕೆ ಮುತ್ತಿಡು, ನಾನಿ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ. ಹೌದು, ಈ ಘೋರ ರೂಪಿಂದ ಹೋದ್ರೆ ಈತನು ವರಿಸುವನೇ? ಅವನು ನನಗೆ ಕಾಣಿಸುತ್ತಿರೋನು, ನಾನು ಆತನಿಗೆ ಕಾಣಿಸುತ್ತಿಲ್ಲ. ಆದ್ದರಿಂದ ಮಾಯಾರೂಪದಿಂದ ಪ್ರತ್ಯಕ್ಷಳಾಗಿ ನವತರುಣಿಯಾಗಿ ಆತನ ಮುಂದೆ ಪ್ರತ್ಯಕ್ಷಳಾಗಿ ನನ್ನನ್ನು ವರಿಸುವಂತೆ ಮಾಡಿಕೊಂಡು ಜೈ ಶಾಂಭವಿ.
ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ, ಇಂಥ ಸುಂದರಾಂಗನನ್ನು ಮದುವೆಯಾಗದಿದ್ದರೆ ಈ ಜನ್ಮವಿದ್ದರೆಷ್ಟು ಹೋದರೆಷ್ಟು. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಮೋ ಜಗದೊಳಗೆ, ಈ ಜಗದೊಳಗೆ ಮೋ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಅಬ್ಬಬ್ಬಾ, ಏನು ಟಿವಿ, ಏನು ಗಾಂಭೀರ್ಯ. ನೋಡಿದರೆ ಇನ್ನು ಎಳಸು, ಆದರೇನು ಮದುವೆಯಾದ ಮೇಲೆ ಬಲಸು. ಮನೋಹರ, ಮನೋಹರ, ನೀನು ಇಷ್ಟು ತಡವಾಗಿ ಬಂದರೆ ನನ್ನ ಮನಸ್ಸು ಕವ ಕವ. ಹೀಗೆ ಬಾ, ಹೀಗೆ ಬಾ. ಓಹೋ ಮನೋಹರ, ಯಾರಮ್ಮ ನೀನು? ನಾನೇ ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ 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 ಶೂರ್ಪನಖ ಎನ್ನುವರು. ಓಹೋ, ರಾಕ್ಷಸ ಕನ್ಯೆ, ನಾನು ಹಾಗೆ ಕಾಣುತ್ತಿರುವೆನೆ? ನೀನೇ ಹೇಳಿದೆಯಲ್ಲ ನಾನು ರಾವಣೇಶ್ವರ ಸಹೋದರಿ ಎಂದು. ಆಹಾ, ನಮ್ಮಣ್ಣನು ಹೇಗಿದ್ದಾನೆ ಗೊತ್ತಾ? ಸುರಸುಂದರಾಂಗ. ಅದಿರಲಿ, ನೀನು ಯಾರು? ಈ ದಂಡಕಾರಣಕ್ಕೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ನೋಡಮ್ಮ, ನಾನು ಅಯೋಧ್ಯಪತಿಯಾದ ದಶರಥ ಚಕ್ರವರ್ತಿಯ ಪುತ್ರನು. ದಶರಥ ಚಕ್ರವರ್ತಿಯ ಪುತ್ರನು ಆಹಾ, ಶ್ರೀರಾಮನು. ನಾಮ ಬಂಗನಾಮ. ಧರ್ಮಪತ್ನಿ ಸೀತೆಯು. ಇವಳಿಗೆ ಬೇರೆ ಕರೆದುಕೊಂಡು ಬಂದಿದ್ದೀಯಾ? ಬಿಟ್ಟು ಬರಲು ಆಗದೆ ಇವಳನ್ನು ಸಂಘದಲ್ಲೇ ಕರೆದುಕೊಂಡು ಬಂದುಬಿಟ್ಟಿದ್ದೀಯಾ. ಈಗ ನಾನೇನು ಮಾಡಲಿ? ನೀನು ಯಾರು? ನೀನು ಇಲ್ಲಿಗೆ ಬರಲು ಕಾರಣವೇನು? ನಾನು ಯಾರೆಂದು ಹೇಳಿದೆ? ಶೂರ್ಪನಖ ಎಂದು. ಇಲ್ಲಿಗೆ ಬರಲು ಕಾರಣ ನೀನೇ. ಅದು ಹೇಗೆ ಸಾಧ್ಯ? ಈ ದಂಡಕಾರಣ್ಯದಲ್ಲಿ ಸಂಚರಿಸಿಕೊಂಡು ಬರುತ್ತಿರುವಾಗ ಆಹಾ, ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ಮನಸೋತು ಬಂದಿದ್ದೇನೆ. ಬಾ, ನನ್ನನ್ನು ಒರಿಸು, ಮೋಹಿಸು, ಚುಂಬಿಸು, ಆಲಂಗಿಸು, ಅಲ್ಲೇ ಇದ್ದು ಮಾತನಾಡು. ನೋಡಮ್ಮ, ಈಕೆಯು ನನ್ನ ಧರ್ಮಪತ್ನಿ. ನನಗಾಲ ವಿವಾಹವಾಗಿರುವುದು. ಸ್ವಲ್ಪ ಜೋರಾಗಿ ಹೇಳಬೇಡವೆ? ಈಕೆಯು ನನ್ನ ಧರ್ಮಪತ್ನಿ. ಆಹಾ, ನನಗಾಗ ವಿವಾಹವಾಗಿರುವುದು. ಆಗಲಿ ಬಿಡು, ನಾನು ಉಪಪತ್ನಿಯಾಗುತ್ತೇನೆ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥನು. ಆಹಾ, ಏಕ ಏಕ ಎಲ್ಲ ಏಕ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ನನಗೆ ಅಷ್ಟು ಕಷ್ಟಪಡಬೇಡ, ನನಗೆ ಗಾಳಿ ಸಾಕ್ಷಿಯಾಗಿ ಆಗು, ತಣ್ಣಗಿಡುತ್ತೇನೆ ನಿನ್ನನ್ನು. ವಾಯು ಸಾಕ್ಷಿಯಾಗಿ ಯಾರು ವಧಿಸುವುದಿಲ್ಲ. ಹಾಗಿದ್ದರೆ ಈಗ ನಾನೇನು ಮಾಡಲಿ? ನೋಡಮ್ಮ, ಆ ಪಾರ್ಶ್ವದಲ್ಲಿ ನನ್ನ ತಮ್ಮನ ಲಕ್ಷ್ಮಣನಿರುವನು. ಎಲ್ಲಿದ್ದಾನೆ ಸರಿಯಾಗಿ ನೋಡಿ ಹೇಳು. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಆಹಾ, ಅಲ್ಲಿ. ನೀನು ಅಲ್ಲಿಗೆ ಹೋಗು. ಹಾ. ನಿನ್ನ ಕಾರ್ಯವು ಈಡೇರಿದರೆ ಈಡೇರಬಹುದು. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಇಲ್ಲ, ಆಹಾ, ಒಬ್ಬನೇ ಬಂದಿರುವನು. ಒಬ್ಬನೇ. ಇನ್ನೂ ಒಳ್ಳೆಯದೇ ಆಯಿತು. ಹೇಗೂ ಜೊತೆಯಲ್ಲಿಲ್ಲ, ನಾನು ಜೊತೆಯಾಗುತ್ತೇನೆ. ಹೋಗಮ್ಮ ಬೇಗ. ಅಲ್ಲಿಗೆ ಹೋಗಲೇ? ಹೋಗು. ತಗೊಳಪ್ಪ, ತಗೊಳ್ಳೋ ಕತೆ. ಸರಿಯಾದ ಗುರುತನ್ನು ಮೊದಲೇ ಕೊಟ್ಟು ಕಳುಹಿಸಿ. ಅಯ್ಯೋ, ಅವನೇನು ಹೇಳುತ್ತಾನೆ ನೋಡುತ್ತೇನೆ, ತಡಿಯೇ ನನ್ನ ಸವತಿಯೇ, ನಿನಗೇನು ಅಷ್ಟೊಂದು ಅವಸರ? ಮನೋಹರ, 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 ಏನಮ್ಮ? ಇಲ್ಲಿ ಬಾ. ಯಾವ ಪಾರ್ಶ್ವದಲ್ಲಿದ್ದಾನೆ? ಆ ಪಾರ್ಶ್ವದಲ್ಲಿರುವನು. ಆ ಆ ಪಾರ್ಶ್ವದಲ್ಲಿ. ಆ ಆ ಪಾರ್ಶ್ವದಲ್ಲಿ.
ಆ ಏ ನಿನಗೇನಾಯ್ತೆ ನನ್ನ ಸವತಿಯೇ? ಈ ಈ ಈ ಇಲ್ಲಲ್ಲ ಅಲ್ಲಿ, ಆ ಅಲ್ಲಿ, ಈ ಅಲ್ಲಿ, ಈಗ ಅಲ್ಲಿಗೆ ಹೋಗುತ್ತಿದ್ದೇನೆ. ಮನೋಹರ ಮನೋಹರ ಬೀಸಿದೆ ತಮ್ಮನ್ನು ಚೆಲ್ಲಿದೆ, ತಂಗಾಳಿ ಬೀಸಿದೆ ತಮ್ಮನ್ನು ಚೆಲ್ಲಿದೆ, ಎಲ್ಲೆಲ್ಲಿ ನೋಡಿದರ ಆನಂದ ತುಂಬಿದೆ, ಎಲ್ಲೆಲ್ಲಿ ನೋಡಿದರ ಆನಂದ ತುಂಬಿದೆ. ಎಲ್ಲಿದ್ದಾನಪ್ಪ ಈ ಸುರಸುಂದರಾಂಗ? ಈ ದಂಡಕಾರಣ್ಯವೇನು ನನಗೆ ಹೊಸದೆ, ಮುಂದೆ ಸಾಗಿ ನೋಡುತ್ತೇನೆ. ಎಲ್ಲೂ ಇಲ್ಲದ ಸುಗಂಧದ ವಾಸನೆ, ಘಮ ಘಮಲು ಪರಿಮಳ ಉದ್ಭವಿಸಿ ಬರುತ್ತಿದೆ. ಇನ್ನೊಂದು ಸಾರಿ ಅದೇನು ತಿಂದಿದ್ದಾನೋ ಏನು, ಇಂಥ ಗಮಲು ಜೀವನದಲ್ಲೇ ಕಂಡಿಲ್ಲ. ಇಷ್ಟು ವರ್ಷಗಳಾದರೂ ಈ ದಂಡಕಾರಣ್ಯದಲ್ಲಿ ಇಂಥ ಗಮಲು ಬರಲಿಲ್ಲವಲ್ಲ, ಕಾರಣವೇನಿರಬಹುದು? ಗಮಲಿಗೇನು ಕಡಿಮೆ ಇಲ್ಲ, ಆದರೆ ಹಿಂದಿನಿಂದ ನೋಡಿದರೆ ನನಗೆ ಸರಿ ಸಮಾನವಿಲ್ಲ. ಹಿಂದೆ ಸ್ವಲ್ಪ ಒಣಗಿದೆ, ಮುಂದೆ ಗೊತ್ತಿಲ್ಲ, ನೋಡಿ ಹೇಳುತ್ತೇನೆ. ಮನೋಹರ ಮನೋಹರ, ಹೀಗೆ ಸ್ವಲ್ಪ ತಿರುಗು ಮನೋಹರ. ಯಾರಮ್ಮ ನೀನು? ಅಬ್ಬಾ, ಅವನು ಹೇಳಿದ ಹಾಗೆ ಇವನು ಸುರಸುಂದರನೆ. ಅವನು ಕರ್ರಗಿರುವನು, ಆಹಾ, ಇವನು ಕೆಂಪಾಗಿರುವನು. ಇವನೇ ನನಗೆ ಸರಿಯಾದ ಜೋಡಿಯು. ಎಂಥ ಸುಂದರಾಂಗನಿವನು. ಈ ಸುಂದರ ಚಂದದ ಕಾರ, ಈ ಸುಂದರ ಚಂದದ ಕಾರ, ಈ ಸುಂದರ ಮಾರನೋ ಮನೋಜ್ಞ, ಮಾರನೋ ಮನೋಜ್ಞ ಧೀರನೋ ನಗಾಣಿ, ಸುಂದರ ಚಂದದ ಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಮನೋಹರ, ಯಾರಮ್ಮ ನೀನು? ಏನಪ್ಪ? ಯಾರಮ್ಮ ನೀನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ 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 ಶೂರ್ಪನಕ ಎನ್ನುವರು. ಓಹೋ, ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು. ನಾನು ಕಾರಣನೇ. ಆಹಾ, ಅದು ಹೇಗೆ? ಹೇಗೆಂದರೆ ಹೇಗೆ ಹೇಳಲಿ ಪ್ರಿಯ, ಸಮಯವಿಲ್ಲ. ಆಕಾಶದಂತಹ ನಿನ್ನ ಮುಖ ಕಮಲದ, ಹೀಗೆ ಹೀಗೆ ಸ್ವಲ್ಪ ಹಾಗೆ ಮುಖ ಕಮಲದಲ್ಲಿ ಕಾಮನ ಬಿಲ್ಲಿನಂತಹ ಹುಬ್ಬುಗಳು, ನಕ್ಷತ್ರಂತಹ ಕಣ್ಣುಗಳು, ಸಂಪಿಗೆ ಎಳೆಯಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿಗಳು, ವಿಶಾಲವಾದ ಎದೆಯು, ಹಾಗೆ ತೆಳ್ಳನೆಯ ಹೊಟ್ಟೆಯು, ಹಾಗೆ ಸ್ವಲ್ಪ ಕೆಳಗೆ ಹೋದರೆ ಇನ್ನೇನು ಪಾದ ಸಿಗುವುದು. ಇದನ್ನೆಲ್ಲ ನೋಡಿ ಮೋಹಿತಳಾಗಿದ್ದೇನೆ. ಬಾ, ಒರಿಸು, ಮೋಹಿಸು, ಆಲಂಗಿಸು, ದೂರ ನಿಂತು ಮಾತನಾಡು. ನಾನೇ ಬಂದು ಬಿದ್ದು ನೋಡಮ್ಮ, ನಾನು ಇಲ್ಲಿಗೆ ಓರ್ವನೆ ಬಂದಿಲ್ಲ. ನನ್ನ ಅಣ್ಣನಾದ ಶ್ರೀರಾಮಚಂದ್ರನ ಜೊತೆಯಲ್ಲಿ ಬಂದಿರುವೆನು. ಆಹಾ, ನೀನು ನಮ್ಮ ಅಣ್ಣನಲ್ಲಿಗೆ ಹೋಗಿ ಪ್ರಾರ್ಥಿಸು, ನಿನ್ನ ಕಾರ್ಯ ಈಡೇರಿದರೂ ಈಡೇರಬಹುದು. ಅಯ್ಯೋ ಮಂಕೆ ಮರುಳೆ,
ನಾನು ಮೊದಲೇ ನಿಮ್ಮಣ್ಣನ ಬಳಿಗೆ ಹೋಗಿ ಬಂದಿರುವೆನು. ಏನು, ನೀನಾಗಲೇ ನಮ್ಮ ಅಣ್ಣನ ಬಳಿಗೆ ಹೋಗಿ ಬಂದಿರುವೆಯಾ? ಹಾ. ಹಾಗಾದ್ರೆ ನೀನು ನನಗೆ ಹತ್ತಿಗೆ ಸಮಾನ. ಎದ್ದಾಳಪ್ಪ, ನಮಸ್ಕಾರ. ಎದ್ದಾಳಪ್ಪ, ಎದ್ದಾಳಪ್ಪ. ಸುಮ್ಮನೆ ಹೋಗಿ ಬಿಟ್ಟರೆ ಅತ್ತಿಗೆ ಆಗಿ ಬಿಡುತ್ತೇನೆ. ಕೆಲಸ ಇಲ್ಲ, ಕಾರ್ಯ ಇಲ್ಲ. ನಿಮ್ಮಣ್ಣನು ಏನು ಹೇಳಿದ ಗೊತ್ತೇ? ಏನೆಂದು ಹೇಳಿದನು? ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಕಳಿಸಿದ್ದಾನೆ. ನೋಡಮ್ಮ, ನಾನು ರಾಮದಾಸನು. ದಾಸ? ರಾಮಾಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಮಾಡುವಂತಿಲ್ಲ. ಯಾವುದು ಮಾಡುವುದಿಲ್ಲ? ಮಾಡುವುದಿಲ್ಲ, ಮಾಡುವಂತಿಲ್ಲ. ಇದು ಯಾವುದನ್ನು ಮಾಡುವಂತಿಲ್ಲ. ಅದು 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 ನಿನ್ನ ಕಾರ್ಯವಾಗಬೇಕಾದರೆ ಆಗಬೇಕು. ನೀನು ಹೋಗಿ ನಮ್ಮ ಅಣ್ಣನಲ್ಲಿ ಪ್ರಾರ್ಥಿಸು. ಹ. ಅನಂತರ ನೋಡೋಣ. ಏನು ತರಬೇಕು? ನೀನು ನಮ್ಮ ಅಣ್ಣನ ಬಳಿ ಹೋಗಿ ಕುರುಗಳನ್ನು ತೆಗೆದುಕೊಂಡು ಬಾ. ಕುರುಹು. ಆ ಕುರುಹನ್ನೇ ನಾನು ಆಜ್ಞೆ ಎಂದು ಭಾವಿಸಿ ಆ. ಆಮೇಲೆ ನಿನ್ನ ಕಾರ್ಯವನ್ನು ಮಾಡುವೆನು. ಒಟ್ಟಿನಲ್ಲಿ ಏನಾದ್ರೂ ಗುರುತನ್ನು ತರಬೇಕು. ಹೌದು. ಅಲ್ಲಿಯವರೆಗೂ ಆಗುವುದಿಲ್ಲ, ಆಗುವುದಿಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವಿಲ್ಲ, ಇಲ್ಲವೇ ಇಲ್ಲ, 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 ಅದೇ ಇಲ್ಲ, ಇಲ್ಲಿ ಬೇಕಾದ್ದೇ ಇಲ್ಲ. ಇದೆ. ಏನಿದೆ? ಗುರುತನ್ನು ತೆಗೆದುಕೊಂಡು ಇದ್ದಿದ್ದರೆ ಇಷ್ಟೊತ್ತಿಗೆ ಮದುವೆ ಆಗುತ್ತಿದ್ದೆ. ಏನಿದೆ? ಇಲ್ಲ ಎಂದ ಮೇಲೆ ಅಲ್ಲಿಗೆ ಹೋಗುತ್ತೇನೆ. ಮನೋಹರ, 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 ಪ್ರಾಣೇಶ್ವರ, ಮನೋಹರ. ಈ ಪಿಶಾಚಿ ಮತ್ತೆ ಒಕ್ಕರಿಸಿತಲ್ಲ? ಎಲ್ಲ ನನ್ನ ಸವತಿಯೇ, ನನ್ನನ್ನೇ ಏನು ಅನ್ನುತ್ತಿದ್ದಾಳಲ್ಲ. ಈ ನನ್ನ ಸವತಿಯನ್ನು ಒಂದೇ ಸಾರಿ ನುಂಗಿ ಬಿಡಲೆ. ನುಂಗಿದರೂ ಕೆಲಸ ಕೆಟ್ಟು ಹೋಗುವುದು. ಮದುವೆ ಆದ ಮೇಲೆ ನುಂಗಿದರಾಯಿತು. ಮನೋಹರ, ಮತ್ತೆ ಏಕಮ್ಮ ಬಂದೆ? ಆ ಮತ್ತೆ ಏಕಮ್ಮ ಬಂದೆ? ಬಂದೆ ಪ್ರಿಯ, ಬಂದೆ. ಕೆಲಸವಿರುವುದು. ಲಕ್ಷ್ಮಣನು ಏನಂದು ಹೇಳಿದ? ಅಯ್ಯೋ, ಅವನು ಸಿಡುಕನು, ಕೋಪಿಷ್ಟನು, ಗರ್ವಿಷ್ಠನು. ಅವನ ಸಹವಾಸವೇ ಬೇಡ. ಇರಲಿ ಬಿಡು. ಏನಾದ್ರೂ ಗುರುತನ್ನು ಕೊಟ್ಟರೆ ಮಾತ್ರ ಮದುವೆ ಆಗುತ್ತಾನಂತೆ. ಓಹೋ, ಗುರುತನ್ನು ಕೇಳಿದರೆ? ಹಾಗಾದ್ರೆ ನಿನ್ನ ಬೆನ್ನನ್ನು ತೋರಿಸು, ಕುರುಹುಗಳನ್ನು ಬರೆಯುವನು. ಅದನ್ನು ಆತನಿಗೆ ತೋರಿಸು, ಅವನು ನಿನ್ನನ್ನು ವರಿಸುವೇನೆ. ಹಾ ಹಾ, ಬರೆ ಬರೆ, ಬೇಗನೆ ಬರೆ, ಸಮಯವಿಲ್ಲ. ಬರೆದೆಯಾ? ಹಾ. ಈ ಗುರುತನ್ನು ಆತನಿಗೆ ತೋರಿಸು, ಆತನು ನಿನ್ನನ್ನು ವಿವಾಹಿಸುವನು. ಅವಮಾನಿಸುವನು? ಹಾಗಲ್ಲಮ್ಮ, ಪದ ಭೇದ ಮಾಡಿ ಹೇಳಿದನಷ್ಟೇ. ಆತನು ಮಾನಿಸುವನು ಎಂದು. ಆತನು ನನ್ನನ್ನು ಮಾನಿಸುವನೇ? ಹಾಗೆ ಆಗಲಿ. ನಾನಿನ್ನು ಬರುವೆನು, ಸಮಯವಿಲ್ಲ. ಬರಲೇನೆ ನನ್ನ ಸವತಿಯೇ. ಮುಖ ಹೇಗೆ ಮಾಡಿ ನಿಂತಿದ್ದಾಳೆ ನೋಡು ನನ್ನ ಸವತಿ. ಮನೋಹರ, ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಮೋಹ ನನ್ನ ಮದುವೆಯಂತೆ, ನಂಗು ನಿಂಗು ಏನಂತೆ, ಲೋಕವೆಲ್ಲ ಗೊಲ್ಲಂತೆ, ಟಾಮ್ ಟಾಮ್ ಟಾಮ್. ಇವನನ್ನು ಮದುವೆಯಾದ್ರೆ ನನ್ನ ಜನ್ಮವೇ ಸಾರ್ಥಕವಾದಂತೆ. ಮನೋಹರ, ಬಾ ಬೇಗನೆ, ಸಮಯವಿಲ್ಲ. ಪುನಃ ಏಕಮ್ಮ ಬಂದು ಬಿಟ್ಟೆ. ಗುರುತನ್ನು ತಂದಿರುವೆ? ತಂದು ಬಿಟ್ಟೆ. ಹಾಗಾದರೆ ಗುರುತನ್ನು ಕೊಡು. ಕೊಡಲು ಬರುವುದಿಲ್ಲ, ಮತ್ತೆ ತೋರಿಸುವುದಷ್ಟೇ. ಹಾಗಾದರೆ ತೋರಿಸು. ಅಯ್ಯೋ, ನಾನೇನು ತೋರಿಸಲು ಆಗಲಿಂದನೂ ಸಿದ್ಧವಾಗಿದ್ದೇನೆ. ನೀನು ನೋಡಲು ಭದ್ರವಾಗಿರಬೇಕಷ್ಟೇ. ತೋರಿಸು. ಅಯ್ಯೋ, ನೋಡುವೆಯಾ? ತೋರಿಸು, ಅನಂತರ ನೋಡೋಣ. ನೋಡುವೆಯಾ? ಗುರುತನ್ನು ತೋರಿಸು. ಬಾ, ನೋಡು, ಬಾ, ನೋಡು, ಚೆನ್ನಾಗಿ ನೋಡು. ನಮ್ಮ ಅಣ್ಣನು ಸರಿಯಾಗಿಯೇ ಬರೆದಿರುವನು. ನಾನೇ ಹೇಳಿಸ್ಕೊಂಡು ಬರೆಸ್ಕೊಂಡು. ಪಣಕ, ನಾನು ಹೇಳುವ ಮಾತನ್ನು ನೀನು ಕೇಳು. ವಿರೋಧ ನುಡಿಗಳ ನುಡಿಯುವರೆ, ವಿರೋಧ ನುಡಿಗಳ ನುಡಿಯುವರೆ, ಪರಿಪರಿವಿಧದಲ್ಲಿ ಸರಗವ ನಾಡುತ್ತ ವಿರೋಧ ನುಡಿಗಳ ನುಡಿಯುವರೆ. ಸಾರಿ ಬೇಡ್ಬೇಕೀಗ, ಸಾಗು ದೂರ ಬೇಕ, ಸಾರಿ ಬೇಡ್ಬೇಕೀಗ, ಸಾಗು ದೂರ ಬೇಕ, ಸಾರಿ ಬೇಡ್ಬೇಕೀಗ. ಪರಿಪರಿವಿಧದಲ್ಲಿ ಹರಡುತ್ತಲಿರುವೆ, ಪರಿಪರಿವಿಧದಲ್ಲಿ ಹರಡುತ್ತಲಿರುವೆ. ಅರಮಳ ನಿಂದಯ ಮದವ ನಡಗಿವೆ, ಅರಮಳ ನಿಂದಯ ಮದವ ನಡಗಿವೆ. ವಿರೋಧ ನುಡಿಯುವರೆ, ಸಾರಿ ಬೇಡ್ಬೇಕೀಗ. ಯಾವಾಗ, ಎಷ್ಟೊತ್ತಲ್ಲಿ, ಯಾವ ಜಾಗದಲ್ಲಿ? ಒಳ್ಳೆಯ ಮಾತಿನಿಂದ ಹೇಳುತ್ತಿರುವೆನು, ನೀನು ಇಲ್ಲಿಂದ ಹೊರಟು ಹೋಗು. ಲೇ ಲಕ್ಷ್ಮಣ, ಹಾಗೆಂದು ಆ ಕರಿಯನ್ನು ಬರೆದಿರುವನೇನು? ಇದೋ ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬರನ್ನು ವರಿಸುವೇನೋ? ಜಾಗೃತಿಯಾಗಿ ತಿಳಿಸು.
ಓಹೋ, ಹಾ ಈಕೆಯು ಸಾಮಾನ್ಯ ರಕ್ಕಸಿ ಎಂದು ತೋರುತ್ತಿಲ್ಲ. ಮಹಾಮಾಯಾವಿ, ಮಂತ್ರ ತಂತ್ರ ಇಂದ್ರ ಜಾಲಾದಿ ನಿಪುಣೆಯಂತೆ ಕಾಣುತ್ತಿರುವಳು. ಈಕೆಯನ್ನು ಉಪಾಯದಿಂದ ಅಂಗಚ್ಛೇದನ ಮಾಡಿ ಸಿಟ್ಟು ಬಂದಿದೆ ಶೂರ್ಪನಖಿಗೆ. ನಾಶವಾಗುವುದು. ಅನಂತರ ಈಕೆಗೆಯಿಂದ ಆಗುವ ಲೋಕದ ಕಂಟಕವು ತಪ್ಪುವುದು. ಶೂರ್ಪಣಖ, ಹೀಗೆ ಬಾ. ಆ? ಹೀಗೆ ಬಾ. ಏಕೋ ನೀನು ನನ್ನನ್ನು ವಿವಾಹವಾಗಬೇಕು ತಾನೆ? ಆಗಬೇಕು. ಹಾಗಾದ್ರೆ ನಾನು ಹೇಳಿದಂತೆ ಮಾಡುವೆಯಾ? ಅಯ್ಯೋ ಹೇಳು ಪ್ರಿಯ, ನೀನೇನ್ ಹೇಳಿದರೂ ನಾನು ಮಾಡುತ್ತೇನೆ. ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಏಕೋ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ಅನುಸರಿಸಿದರೆ ನಾನು ನಿನ್ನನ್ನು ವಿವಾಹವಾಗುವೆ. ಓಹೋ, ಈ ನಿಮ್ಮ ಪದ್ಧತಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಮದುವೆಯಾಗುವುದೇ? ಹೌದು. ಇದೆಲ್ಲೂ ಕೇಳಿರಲಿಲ್ಲ. ಆಗಲಿ. ಆ ಕಟ್ಟಿಕೊಂಡೆ. ಆ ಕುಳಿತುಕೋ. ಆ ಕುಳಿತುಕೊಂಡೆ. ಓ ಇದೇನು ಅಂತ ಘಮಘಮಲಿಲ್ಲ. ಕುಳಿತುಕೋ. ಆ ನಿಂತುಕೋ. ಆ ಆ ಇಲ್ಲಿ ಈ ಕಡೆ ತಿರುಗು. ಛೇ ನೀಚೆ. ಆ, ಇವ್ನ್ ಮನೆ ಏ ಅಪ್ಪಣ, ಎಂತ ಚೆನ್ನಾಗಿತ್ತು ನನ್ಮಗು. ಇಲ್ಲಿರೋಗೆಲ್ಲ ನನ್ಮಗೇ ಬೇಕು ಅಂತಿದ್ದು. ಕೈಕೊಂಡಕ್ಕೆ ಹೋಗ್ಬಿಟ್ಟ. ಮುಚ್ಚಿಕೋ ಕುಳಿತುಕೋ ನಿಂತುಕೋ, ಮುಚ್ಚಿಕೋ ಕುಳಿತುಕೋ ನಿಂತುಕೋ ಅಂತೇಳಿ ಸುಳ್ಳು ಹೇಳಿ ಕುಯ್ಬಿಟ್ಟ ಮಗು. ಏ ನಮ್ಮ ಅಣ್ಣ ಆವಣೇಶ್ವಂಗೆ ಹೇಳಿ ನಿನಗೆ ಸಹ್ಯ ಮಾಡ್ತಿ ಕಣ. ಏ ಅಕ್ರಾಕ್ಷ, ಇವನು ಎಲ್ಗೋದ್ನ ಇವನು? ಯಾವ್ದೋ ಮಾಂಸ ಪರ್ವತ ಬಂದು ನಿಂತೈತೆ. ಯಾರಮ್ಮ ನೀನು? ಅವನು ಎಲ್ಲೆಲ್ಲ ಅಲ್ಕೊಂಡು ಹೋಗಿದ್ದ ಬಂದ. ಹ್ಞೂ, ಎಲ್ಲಿಗೋಗಿದ್ದಿ? ಯಾರು ನೀನು ಹೇಳು? ನಾನು ಕಣ ಗೋಚಪ್ಪ. ಓ ನಮ್ ಗೋರ ಶೂರ್ಪನಖ, ಎಲ್ಲಿಗೋಗಿದ್ದಿ? ಅಯ್ಯೋ ಏ ಅಂದ ಎಲ್ಲಿಗೋಗಿದ್ದಿ? ದಂಡಕಾರಣ್ಯ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಇಲ್ಲೇ ನಾನು ಇರ್ಲಿಲ್ವಾ? ಓ ಈ ಕದ್ದಾಗ ಬಂದವನೇ ನಾನು ಇಲ್ವಾ ಅಂತಾನೆ. ನೀನ್ ಕರಿಬೇಕಾಯ್ತು, ಅವನು ಬರೀವಿ. ಏನ್ ಹೋಗಿದ್ದಿ? ದಂಡಕಾಳಿಗೆ 3 ಎಣ. ಎಲ್ಲಿ ಎಣ? ಎಲ್ಲಮ್ಮ ಕಾಣ್ತಾನೆ ಇಲ್ಲ. ಏ ದಂಡಕಾಳಿಗೆ 3 ಜನ ನನಮಾನವರು ಕಂಡು. ಓ ಜನ. ಆಮೇಲೆ ಯಾರ್ಯಾರು? ಅವನ ಆಮ. ಓ ನಾಮ್ದವರಲ್ಲ ಕಣ, ನಾವು ವಿಭೂತೇರು. ಏಯ್ ಅವನ ಆಮ ಕಣ. ರಾಮ. ಮುಂದೆ ಆಮನ ತಮ್ಮ ಅಕ್ಕಮಣ. 30 ಮಣ ಅಂತಿ. ಇವಳೆ 40 ಮಣ, ಅವಳೆ 30 ಮಣ ಅಂತಿ. ಓ ಕರೆಕ್ಟಾಗಿ ಹೇಳು. ಆಮೇಲೆ ಆಮನ ಹೆಂಡತಿ ತೀತೆ. ರಾಮನ ಹೆಂಡತಿ ಸೀತೆ. ಆಮೇಲೆ ಬಹಳ ತೊಂದೈವತಿ ಅಮ್ಮಣ್ಣ ನಮ್ಮಣ್ಣಂಗೆ ತಂದು ಅಗ್ನ ಮಾಡ್ಸಂತ ಒಯ್ದೆ. ಅವನು ಆಮನ್ ತಮ್ಮ ಅಕ್ಕಮಣ. ಓ ಅಗ್ನ ಆಗ್ತಿದೆ, ಕುಯ್ ಬಿಡಗಳು ಮಗು. ಮೂಗೆ ಕುಯ್ದ, ಇನ್ನೆಲ್ಲರೂ ಕುಯ್ದ. ನಮ್ಮ ಅಣ್ಣಂಗೆ ಹೇಳಿ ಅವ್ನು ಸಹ್ಯ ಮಾಡಿಸ್ಬೇಕು. ಹ್ಞೂ ನಡಿ.